ನೋಡಪ್ಪ, ಈ ವಿಷಯನ ನಿನ್ನ ಹತ್ರ ಕೇಳಬೇಕು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅವರು ದರ್ಶನ್ ಅಂತ. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಡ್ತೀನಿ ನಾನು. ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಮಾಡಪ್ಪ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಗ್ಗೆ ಪೂರ್ಣ ಇಕ್ಕಿದೀವಿ, ನೀನು ಕೊಟ್ಟಿದ್ಯಾ, ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊಳಪ್ಪ. ಅಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ವ್ಯಕ್ತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂದಮೇಲೆ ಅವ್ರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿರ್ಬೇಕು, ಎಷ್ಟು ಜನಕ್ಕೆ ದಾನ ಧರ್ಮ ಮಾಡಿರ್ಬೇಕು. ಸ್ವಲ್ಪ ಬೈಯೋರಿತ್ತು ಅಂದರೆ ಅದಕ್ಕಿಂತ ಅಪ್ಪಟ ಥರ ಪಿಟ್ಸೋರು ಇರ್ತಾರೆ. ಸ್ವಲ್ಪ ಜನ ತಿಳಿಯೋರಿದ್ರೆ ಸ್ವಲ್ಪ ಅದಕ್ಕಿಂತ ಡಬಲ್ ಆಗಿ ಎತ್ತೋರು ಇರ್ತಾರೆ. ಸಾಕ್ಷಿ ನಮ್ಮ ಡಿ ಬಾಸ್ ಘಟನೆನೇ ಸಾಕ್ಷಿ. ಸರಿನಾ? ಎಡ ನಾನು ಕಣ್ಣಾರೆ ನೋಡ್ತಾ ಇರೋದು ಪೂಜೆ, ಹೋಮ, ಹಗಲು ರಾತ್ರಿ ಉಪವಾಸ. ಅಯ್ಯಪ್ಪ, ಕೋಟಿ ಜನಕ್ಕೆ ಒಬ್ಬರಿಗೆ ಭಾಗ್ಯ ಈ ಥರ ಅಭಿಮಾನಿ ಸಿಗೋದು. ಫಸ್ಟು ರಾಜ್ಕುಮಾರ್ ಅವ್ರಿಗಿತ್ತು, ನೆಕ್ಸ್ಟು ನಮ್ಮ ಡಿ ಬಾಸ್ ಅವ್ರಿಗವ್ರೆ. ಕೋಟಿ ತಮಿಳ್ನಾಡಿಂದಂತೆ ಆಂಧ್ರದಿಂದ ಎಲ್ಲ ಕಡೆಯಿಂದ ಅಭಿಮಾನಿಗಳು ಪರಂಪರಾಗ್ರಹಕ್ಕೆ ಆಗಮಿಸುತ್ತಿದ್ದಾರೆ, ಬರ್ತಾವ್ರೆ. ಅವ್ರ ಹೆಲ್ಪಿಂಗ್ ಯಾರು ದುಡ್ಡು ಕೊಟ್ಟು ಬನ್ನಿ ಅಂತ ಯಾರು ಕರ್ಸಲ್ಲ, ಬರೋದಿಲ್ಲ ಯಾರು ನಷ್ಟೂರ. ಅವ್ರು ಹೆಲ್ಪ್ ಮಾಡಿರೋ ರೀತಿ, ದಾನ ಧರ್ಮ ಮಾಡಿರೋ ರೀತಿ ಇವತ್ತು ಅವ್ರನ್ನ ಕಾಪಾಡ್ತೈತೆ. ಇವತ್ತಿಲ್ಲ ನಾಳೆ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ, ಆಚೆ ಬಂದೇ ಬರ್ತಾರೆ ಅಂತ ಎಲ್ಲ ಅಭಿಮಾನಿಗಳ ಆಸೆ. ಆಯಿತಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಲೈಕು ಇಲ್ಲ ಡಿಸ್ಲೈಕ್ ಎರಡರ ಒಂದು ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್, ಲವ್ ಯು, ಬಾಯ್.